ರಾಜ್ಯ ರಾಜಧಾನಿಯಲ್ಲಿ ಬಿಸಿಲಿನ ಧಗೆ ಶುರುವಾಗಿದ್ದು ಪ್ರತಿದಿನ ಬಿಸಿಲಿನ ತಾಪಮಾನ ದಾಖಲೆ ಬರೀತಾ ಇದ್ದು ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಬೆಂಗಳೂರಿನಲ್ಲಿ ಇನ್ನು 3 ದಿನ ಬಿಸಿಲು ಹೆಚ್ಚಾಗಿರತಕ್ಕಂತ ಬಗ್ಗೆ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಹೌದು, ಉತ್ತರ ಒಳನಾಡಿನ ಜಿಲ್ಲೆಗಳಾದಂತಹ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ವಿಜಯಪುರ, ಗದಗ, ಬೆಳಗಾವಿ, ಬಾಗಲಕೋಟೆಯಲ್ಲಿ ತಾಪಮಾನವು ವಾಡಿಕೆಗಿಂತ 2 ರಿಂದ 3 ಡಿಗ್ರಿ ಸೆಲ್ಸಿಯಸ್ ಅಧಿಕವಾಗಿ ಇರಲಿದ್ದು ಗರಿಷ್ಠ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್ನಿಂದ 45 ಡಿಗ್ರಿ ಸೆಲ್ಸಿಯಸ್ಗೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆಯಂತೆ. ಇನ್ನು ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಕೂಡ ವಾಡಿಕೆಗಿಂತ ಹೆಚ್ಚು ಬಿಸಿಲು ಕಂಡು ಬರಲಿದೆಯಂತೆ. ಇನ್ನು ಬೆಂಗಳೂರಿನಲ್ಲಿ 34 ಡಿಗ್ರಿಯಿಂದ 36 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನ ಕಂಡು ಬರ್ತಾ ಇದ್ದು ಸಿಟಿ ಜನರು ಆರಂಭದ ಬಿಸಿಲಿಗೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇನ್ನೊಂದೆಡೆ ಸನ್ಸ್ಟ್ರೋಕ್ ಆಗುವಂತಹ ಅಪಾಯವಿದ್ದು ಎಚ್ಚರದಿಂದ ಇರುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನ ನೀಡಿದೆ. ಇನ್ನು ಬಾಯಾರಿಕೆ, ತಲೆನೋವು, ತಲೆ ತಿರುಗುವಿಕೆ, ಮಾಂಸಖಂಡಗಳ ಸೆಳೆತ ಹಾಗೆ ಅತಿಯಾಗಿ ಹೆಚ್ಚಾಗಿ ಬೆವರೋದು, ಇನ್ನು ವಾಕರಿಕೆ, ವಾಂತಿ ಬರೋದು, ಹಾಗೆ ಹೃದಯದ ಬಡಿತ ಹೆಚ್ಚಾಗೋದು, ಹಾಗೆ ಪ್ರಜ್ಞೆ ತಪ್ಪುವಿಕೆ ಮತ್ತು ಮೂರ್ಛೆ ರೋಗ ಬರುವುದು ಸನ್ಸ್ಟ್ರೋಕ್ನ ಲಕ್ಷಣಗಳಾಗಿವೆಯಂತೆ. ಇದರಿಂದ ಪಾರಾಗಬೇಕಾದ್ರೆ ಸಾಧ್ಯವಾದಷ್ಟು ನೆರಳಲ್ಲೇ ಇರಬೇಕು. ಹೆಚ್ಚು ನೀರು, ನಿಂಬೆ ರಸ, ಹಣ್ಣಿನ ರಸ ಅಥವಾ ನೀರು, ಮಜ್ಜಿಗೆಯನ್ನು ಹೆಚ್ಚಾಗಿ ಸೇವಿಸಬೇಕು ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ.